ಕನ್ನಡದ ದಾಂಡೇಲಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ದಾಂಡೇಲಿಯ ನರೇಗಲ್ ಬಳಿ ಗೋಡೆ ಕುಸಿದಿದೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇಗುಲ ಗೋಡೆ ಏನಿದೆ ಅದು ಸಂಪೂರ್ಣವಾಗಿ ಕುಸಿದಿದೆ. ಜನರಿಲ್ಲದ ಸಂದರ್ಭದಲ್ಲಿ ಗೋಡೆ ಕುಸಿದಿರೋದ್ರಿಂದಾಗಿ ಭಾರೀ ಅನಾಹುತ ತಪ್ಪಿದೆ. ಗೋಡೆಯ ಇನ್ನಷ್ಟು ಭಾಗ ನೆಲಕ್ಕುರುಳುವ ಸಾಧ್ಯತೆಯೂ ಇದೆಯಂತೆ. ಸ್ಥಳದಲ್ಲಿರುವ ಮರ, ವಿದ್ಯುತ್ ಕಂಬ ಯಾವುದೇ ಕ್ಷಣದಲ್ಲೂ ಬೀಳಬಹುದು ಅಂತ ಆತಂಕಗೊಂಡಿದ್ದಾರೆ ಅಲ್ಲಿನ ಜನ. ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಗೋಡೆ ಏನು ಕುಸಿದಿರೋದು ಅದು ದೇವಸ್ಥಾನದ ಗೋಡೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇಗುಲ. ಆ ದೇಗುಲದ ಗೋಡೆನೇ ಕುಸಿದಿದೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಸಕಲೇಶಪುರದಲ್ಲಿ ಹೆದ್ದಾರಿಯ ತಡೆಗೋಡೆನೇ ಕುಸಿದಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಆಗಿರುವಂತಹ ಗೋಡೆ ಕುಸಿತ. ಜನರಿಲ್ಲದ ಸಂದರ್ಭದಲ್ಲಿ ಗೋಡೆ ಕುಸಿದಿರೋದ್ರಿಂದಾಗಿ ಭಾರೀ ಅನಾಹುತ ತಪ್ಪಿದೆ. ಗೋಡೆಯ ಇನ್ನಷ್ಟು ಭಾಗ ನೆಲಕ್ಕುರುಳುವ ಸಾಧ್ಯತೆಯೂ ಇದೆಯಂತೆ. ಸ್ಥಳದಲ್ಲಿರುವ ಮರ, ವಿದ್ಯುತ್ ಕಂಬ ಯಾವುದೇ ಕ್ಷಣದಲ್ಲೂ ಬೀಳಬಹುದು ಅಂತ ಆತಂಕಗೊಂಡಿದ್ದಾರೆ ಅಲ್ಲಿನ ಜನ. ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಗೋಡೆ ಏನು ಕುಸಿದಿರೋದು ಅದು ದೇವಸ್ಥಾನದ ಗೋಡೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇಗುಲ. ಆ ದೇಗುಲದ ಗೋಡೆನೇ ಕುಸಿದಿದೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಸಕಲೇಶಪುರದಲ್ಲಿ ಹೆದ್ದಾರಿಯ ತಡೆಗೋಡೆನೇ ಕುಸಿದಿದೆ. ಇದರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಆಗಿರುವಂತಹ ಗೋಡೆ ಕುಸಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.